Hello, my dear students. Good ಹೇಗಿದ್ದೀರಾ morning, ಎಲ್ಲರೂ? everyone. This is Dr. So, Shoaib Ahmed. after the last I'm happy semester, to be this a is the part of first this class we're virtual meeting learning. in. And I'm really So, happy to be a it's part a of warm this welcome virtual to all learning my environment. students. ನಿಮ್ಮನ್ನೆಲ್ಲರೂ ಈ ಥರ ಒಂದು ಎನ್ವಿರಾನ್ಮೆಂಟಲ್ಲಿ ನೋಡ್ತಿರೋದು ನನಗೆ ಬಹಳ ಖುಷಿ ಆಗ್ತಾ ಇದೆ. ಸೊ ಲಾಸ್ಟ್ ಸೆಮಿಸ್ಟರ್ ಏನು ಪಾಠ ಮಾಡಿದ್ವಿ ಜ್ಞಾಪಕ ಇದೆ ನಿಮಗೆ? ಸೊ ಲಾಸ್ಟ್ ಸೆಮಿಸ್ಟ್ರಲ್ಲಿ ಕನ್ಕ್ಲೂಡ್ ಮಾಡುವಾಗ ನೀವು ಹೇಳಿದ್ರಿ ಸರ್ ನೆಕ್ಸ್ಟ್ ಸೆಮಿಸ್ಟರ್ ನಮಗೆ ಏನು ಕಲಿಸ್ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಸೆಮಿಸ್ಟ್ರಲ್ಲಿ ನೀವು ಏನು ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಓದಿದಿರಲ್ವಾ, ಅದ್ರ ನೆಕ್ಸ್ಟ್ ಕಾನ್ಸೆಪ್ಟು ಏನದು ಅದನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಈ ಸೆಮಿಸ್ಟ್ರು ಇವತ್ತಿನ ಕ್ಲಾಸಲ್ಲಿ ನಾವು ಅದನ್ನು ಕಲಿಯೋಣಂತೆ. ಸೊ ಏನು ಸಬ್ಜೆಕ್ಟ್ ಕಲಿತಾ ಇದ್ದೀರಾ ನೀವು, ಅದರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸೊ ನಾನು ನಿಮಗೊಂದು ಫೋಟೋ ಹಾಕ್ತೀನಿ, ಒಂದು ಪಿಕ್ಚರ್ ತೋರಿಸ್ತೀನಿ. ಈಗ ಇಲ್ಲಿ ಪಿಕ್ಚರ್ ಕಾಣ್ತಿದ್ದೆ ಅಲ್ವಾ ನನ್ನ ಹಿಂದ್ಗಡೆ? ಈ ಪಿಕ್ಚರನ್ನು ನೋಡಿಬಿಟ್ಟು ನಿಮಗೆ ಏನು ಅನಿಸುತ್ತೆ ಅಂತ ನನಗೆ ಹೇಳಬೇಕು. ಓಕೆ, ಸೊ ನೀವೆಲ್ಲರೂ ಈ ಪಿಕ್ಚರ್ ನೋಡಿದಾಗ ನಿಮಗೆ ಅನಿಸುತ್ತೆ ಸೊ ಒಬ್ಬ ವ್ಯಕ್ತಿ ಇದ್ದಾನೆ, ಅವನ ಕೈಯಲ್ಲಿ ಇಟ್ ಹ್ಯಾಸ್ ಸಮ್ ಎಕ್ವಿಪ್ಮೆಂಟ್ ಇದೆ, ಹೆಲ್ಮೆಟ್ ಹಾಕ್ಕೊಂಡಿದ್ದಾನೆ, ಲೈಟ್ ಇದ್ದಾನೆ, ಸೊ ಏನೋ ಒಂದು ಕೆಲಸ ಮಾಡೋದಕ್ಕೆ ಹೋಗ್ತೀನಲ್ವಾ. ಸೊ ನೀವು ಪಿಕ್ಚರ್ ನೋಡಿದ್ರೆ ನಿಮಗೆ ಏನು ಜ್ಞಾಪಕ ಬರುತ್ತೆ? ನೀವು ಚಾಟ್ ಬಾಕ್ಸಲ್ಲಿ ಬರಿಬೋದು ಏನು ಕಾಣ್ತಾ ಇದೆ ಸರ್ ಅಂತೇಳಿ, ಶೋಯಬ್ ಸರ್ ಈ ಥರ ಕಾಣ್ತಿದೆ ಅಂತೇಳಿ. ಎಸ್, ಸೊ ಯು ಕ್ಯಾನ್ ಥಿಂಕ್ ಆಫ್ ಸಮಥಿಂಗ್ ವಿಚ್ ಯು ಸಿ ಎವ್ರಿ ಡೇ ಇನ್ ಅವರ್ ಸೊರಬ್. ನಿಮ್ಮೂರಲ್ಲಿ ನಿಮ್ಮ ಗದ್ದೆಗಳಲ್ಲಿ ಅಕ್ಕಪಕ್ಕ ಈ ಥರ ಬೆಳಗ್ಗೆ ಎದ್ದಿದ ತಕ್ಷಣವೇ ಹೋಗ್ತಾರಲ್ವಾ, ಇಟ್ ರಿಸೆಂಬಲ್ಸ್ ಟು ಎ ಫಾರ್ಮರ್ ದೇರ್. ಸೊ ಫಾರ್ಮರು ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಅವನಿಗೆ ಫಾರ್ಮಿಂಗ್ ಮಾಡೋದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ತೊಗೊಂಡ್ಬಿಟ್ಟು ರೆಡಿಯಾಗಿ ಅವನು ಹೊಲ ಗದ್ದೆಗಳಿಗೆ ಹೋಗ್ತಾನಲ್ವಾ, ಅದೇ ರೀತಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ನೋಡಿ, ಅವನ ಕೈಯಲ್ಲೂ ಕೂಡ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಹಿ ಹ್ಯಾಸ್ ಆಲ್ಸೋ ಗೋಯಿಂಗ್ ಫಾರ್ ಡೂಯಿಂಗ್ ಸಮ್ ವರ್ಕ್ ದೇರ್. ಈಗ ಫಾರ್ಮರ್ ಏನು ಮಾಡ್ತಾನೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಲ್ವಾ. ಸೊ ಆ ಎಕ್ವಿಪ್ಮೆಂಟ್ಸ್ ತೊಗೊಂಡ್ಬಿಟ್ಟು ಫಾರ್ಮಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಭೂಮಿ ತಾಯಿ ಏನಿದೆ ಅಲ್ವಾ, ಆ ಸಾಯಿಲ್ ಏನಿದೆ ಅಲ್ವಾ, ಅದನ್ನೆಲ್ಲ ಅಗ್ದ್ಬಿಟ್ಟು ಅದರಲ್ಲಿ ಹಿಲ್ ಡೂ ಹಿಸ್ ಫಾರ್ಮಿಂಗ್ ಆ್ಯಂಡ್ ಫೈನಲಿ ಏನು ಮಾಡ್ತಾನೆ, ಆ ಮಣ್ಣಿಂದ ಒಂದು ಮನುಷ್ಯ ಜೀವನ ಮಾಡೋದಕ್ಕೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಆಹಾರ ಧಾನ್ಯಗಳು, ನಮ್ಮ ಕ್ರಾಪ್ಸ್ಗಳನ್ನು ಬೆಳಿತಾನೆ. ಹೌದಾ ಇಲ್ವೋ? ಸೊ ಆ ಕ್ರಾಪ್ಸ್ ಬೆಳೆಯೋದಕ್ಕೆ ಅವನ ಮೆಥಡಾಲಜಿ ಫಾಲೋ ಮಾಡ್ತಾನಲ್ವಾ. ಸೊ ಫೈನಲಿ ಅವನಿಗೇನು ಸಿಗುತ್ತೆ, ಮಣ್ಣಿಂದ ಆ ಮಣ್ಣಲ್ಲಿ ಕೆಲಸ ಮಾಡಿ ಫೈನಲಿ ಅವನಿಗೇನು ಸಿಗುತ್ತೆ, ಕ್ರಾಪ್ ಸಿಗತ್ತಲ್ವಾ, ಯೂಸ್ಫುಲ್ ಥಿಂಗ್ಸು. ಅದೇ ರೀತಿ ನಮ್ಮ ಟೆಕ್ನಾಲಜಿಯಲ್ಲೂ ಕೂಡ ಒಂದು ನಡೀತಾ ಇದೆ. ಸೊ ಅದನ್ನು ಏನಂತೇಳಿ ಒಂದು ನಿಮಿಷ ಗೆಸ್ ಮಾಡಿ ನೋಡೋಣ. ಇಟ್ಕೊಂಡಿದ್ದಾನೆ, ಅಲ್ಲಿ ಸುಮಾರು ಡೇಟಾ ಇದೆ, ಆ ಡೇಟಾನ ಏನು ಮಾಡ್ತಾ ಇದ್ದಾರೆ. ಸೊ ಈ ಎರಡು ಪಿಕ್ಚರ್ ನೋಡಿದ್ರೆ ನಿಮಗೊಂದು ಗೆಸ್ ಮಾಡ್ಬೋದು ನೀವು ಏನು ಕಲಿತಾ ಇದ್ದೀವಿ ಇವತ್ತು ಅಂಥೇಳಿ. ಇಲ್ಲಿ ನಾನು ಈ ಫಾರ್ಮರ್ ಅಂತ ಹೇಳಲ್ಲ, ಇದನ್ನು ಇನ್ನೊಂದು ಹೆಸರು ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ ವಿ ಕ್ಯಾನ್ ಕಾಲ್ ಹಿಯರ್ ದ ಫಾರ್ಮರ್ ಆ್ಯಸ್ ಎ ಡಿಜಿಟಲ್ ಫಾರ್ಮರ್. ಸೊ ನೋಡಿ, ನೀವೆಲ್ಲ ಕಲಿತಿರೋದು ಕಂಪ್ಯೂಟರ್ ಸೈನ್ಸ್ ಅಲ್ವಾ, ಆ್ಯಂಡ್ ವಿ ಆರ್ ಲರ್ನಿಂಗ್ ಲಾಟ್ ಆಫ್ ಟೆಕ್ನಾಲಜೀಸ್ ಇನ್ ಅವರ್ ಕಂಪ್ಯೂಟರ್ ಸೈನ್ಸ್ ದೇರ್. ಸೊ ಹಾಗಾಗಿ ಇಲ್ಲಿ ಫಾರ್ಮರ್ ಅಲ್ಲ, ಈಸ್ ಎ ಡಿಜಿಟಲ್ ಫಾರ್ಮರ್. ಸೊ ಅಲ್ಲಿ ಲ್ಯಾಂಡ್ಸಲ್ಲಿ ಕೆಲಸ ಆಗ್ತಿತ್ತು ಯಾವುದರಲ್ಲಿ, ನಮ್ಮ ಸಾಯಿಲ್ ಯೂಸ್ ಮಾಡ್ಕೊಂಡ್ಬಿಟ್ಟು. ಆದರೆ ಇಲ್ಲಿ ನೀವು ಹಳೆ ಪಿಕ್ಚರು ಮತ್ತು ಈ ಪಿಕ್ಚರಲ್ಲಿ ನೋಡ್ಬೋದು, ಅವನಿಗೆ ಇಲ್ಲಿ ಮಣ್ಣಿನ ಬದಲು ಏನಿದೆ, ಯು ಹ್ಯಾವ್ ಎ ಸೀಕ್ವೆನ್ಸ್ ಆಫ್ 1 and 0. ಸೊ ಸೀಕ್ವೆನ್ಸ್ ಆಫ್ 1 and 0 ಇಸ್ ನಥಿಂಗ್ ಬಟ್ ವಾಟ್, ಡೇಟಾ. ಯು ನೋ ದಟ್ ಒನ್. ಸೊ ಇಲ್ಲೊಬ್ಬ ಫಾರ್ಮರ್ ಇದ್ದಾನೆ, ಅವ್ನು ಡಿಜಿಟಲ್ ಫಾರ್ಮರು, ಮತ್ತು ಅವ್ನು ವರ್ಕ್ ಮಾಡ್ತಿರೋದು ಸಾಯಿಲಲ್ಲ, ಯಾವುದರಲ್ಲಿ, ಡಿಜಿಟಲ್ 1 and 0 ಅಂದರೆ ನಾವು ಡೇಟಾದಲ್ಲಿ ಅಂತ ಹೇಳ್ಬೋದು. ಹೇಗೆ ಫಾರ್ಮರ್ ಹೋಗ್ಬಿಟ್ಟು ಮಣ್ಣನ್ನ ಅಗ್ದುಬಿಟ್ಟು ತನಗೆ ಬೇಕಾಗಿರೋ ಒಂದು ಯೂಸ್ಫುಲ್ ಕ್ರಾಪ್ಸ್ನ ಬೆಳೆದ್ಬಿಟ್ಟು ನಮಗೆ ಯೂಸ್ ಮಾಡ್ಕೊತಾನೋ, ಅದೇ ರೀತಿ ಈ ವ್ಯಕ್ತಿ ಡಿಜಿಟಲ್ ಫಾರ್ಮರ್ ಏನು ಮಾಡ್ತಾನೆ, ಅವ್ನು ಹೋಗಿ ಡೇಟಾನ ಅಗ್ದುಬಿಟ್ಟು ಹಿ ವಿಲ್ ಗೆಟ್ ಸಮ್ ಯೂಸ್ಫುಲ್ ಡೇಟಾ. ಸೊ ಈ ಎರಡು ನಿಮಗೆ ಏನು ಸಣ್ಣ ಇಮೇಜ್ ಮತ್ತು ಸ್ಟೋರಿ ಹೇಳಿದ್ದೇನಲ್ವಾ, ಇದರಲ್ಲಿ ನೀವು ಗೆಸ್ ಮಾಡ್ಬೋದು ನಾವು ಈ ಸತಿ ಏನು ಕಲಿತಾ ಇದ್ದೀವಿ ಅಂತ. ನೋಡೋಣ, ಗೆಸ್ ಮಾಡಿ ಏನು ಕಲಿತಾ ಇದ್ದೀವಿ ಅಂತೇಳಿ. ಓಕೆ, ನಿಮಗೆ ನೋಡಿ ಇನ್ನೂ ಕ್ಲಾರಿಟಿ ಬರೋದಕ್ಕೆ ಥರ್ಡ್ ಪಿಕ್ಚರ್ ಹಾಕಿದ್ದೀನಿ. ಈ ಪಿಕ್ಚರಲ್ಲಿ ಈಸಿಯಾಗಿ ಹೇಳ್ಬೋದು ನಾವೇನು ಕಲಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಇಲ್ಲಿ ಕಾಣ್ತಿದೆ ಅಲ್ವಾ, ಒಂದು ಕಡೆ ಏನಿದೆ ನಿಮಗೆ ಗೋಲ್ಡ್ ಮೈನ್ಸ್ ಇದೆ, ಇನ್ನೊಂದು ಕಡೆ ಏನಿದೆ ನಿಮಗೆ ಡೇಟಾ ಮೈನ್ ಇದೆ. ಸೊ ಹೇಗೆ ಗೋಲ್ಡ್ ಮೈನಿಗೆ ಒಂದು ಸಿಂಪಲ್ ಮೂವಿ ನೀವು ಕನ್ನಡದಲ್ಲಿ ರೀಸೆಂಟಾಗಿ ಬಂದಿದ್ದು ಜ್ಞಾಪಕ ಇದೆಯಾ, KGF ಅಂತೇಳಿ. KGF ಅಂದಿದ ತಕ್ಷಣ ಗೊತ್ತಾಗತ್ತೆ, ದಟ್ ಮೀನ್ಸ್ ಕೋಲಾರ್ ಗೋಲ್ಡ್ ಮೈನ್ಸ್. ಆ ಮೈನ್ಸಲ್ಲಿ ಏನು ಮಾಡ್ತಾರೆ ಹೇಳಿ, ಸೊ ಸುಮಾರು ಹ್ಯೂಜ್ ಟನ್ಗಟ್ಟಲೆ ಮಣ್ಣಿರುತ್ತೆ. ಆ ಮಣ್ಣನ್ನು ಕರೆಕ್ಟ್ ಪ್ರಾಪರ್ ರೀತಿಯಲ್ಲಿ ಅಗದ್ಬಿಟ್ಟು ಆ ಮಣ್ಣಿಂದ ಮೋಸ್ಟ್ ವ್ಯಾಲ್ಯೂಬಲ್ ನಮ್ಮ ಮೆಟಲ್ ಯಾವುದು, ನಮ್ಮ ಗೋಲ್ಡ್ನ ಹೇಗೆ ತೆಗಿತಾರೋ ಅದೇ ರೀತಿ ಇವತ್ತು ಪ್ರಪಂಚದಲ್ಲಿ ನಮಗೆ ಎಷ್ಟು ಬೇಕಷ್ಟು ಡೇಟಾ ಸಿಗ್ತಿದೆ. ಅದಕ್ಕೆ ಎಕ್ಸಾಂಪಲ್ ಏನು ಅಂದರೆ ನೋಡಿ, ಮುಂಚೆ ನೀವು ಒಂದು ಮೊಬೈಲ್ ಅಂತ ತೊಗೊಂಡ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಿಮಗೆ 30-40 ಫೋಟೋಸ್ ಮಾತ್ರ ಇಡೋದಕ್ಕೆ ಸಾಧ್ಯ ಇತ್ತು. ಆದರೆ ಇವತ್ತು ನಾವು ಅದರಲ್ಲಿ ಎಷ್ಟು ಬೇಕಾದ್ರೂ ಫೋಟೋಸ್ ಇಡ್ಬೋದಲ್ವಾ. ಸೊ ವಿ ಆರ್ ಹ್ಯಾವಿಂಗ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ದೇರ್. ಆ ಹ್ಯೂಜ್ ಅಮೌಂಟ್ ಆಫ್ ಡೇಟಾನಲ್ಲಿ ನಮಗೆ ಬೇಕಾಗಿರೋ ಸೊ ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ನಾವು ಅಲ್ಲಿಂದ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಆ ಪ್ರೋಸೆಸ್ನೇ ನಾವು ಇವತ್ತು ಕಲಿತಾ ಇದ್ದೀವಿ. ಸೊ ಈ ಮೂರನೇ ಫೋಟೋದಲ್ಲಿ ನೀವು ಪಕ್ಕಾ ಗೆಸ್ ಮಾಡ್ತಿರೋದು ಕರೆಕ್ಟು. ಸೊ ಅದೇನಂತ ಹೇಳಿ, ಸೊ ಇಟ್ ಈಸ್ ನಥಿಂಗ್ ಬಟ್ ವಾಟ್,
ಫೇಮಸ್ಸು. ಇವತ್ತು ನೀವು ಯಾವುದೇ ಒಂದು ಫೀಲ್ಡಲ್ಲಿ ಹೋಗಿ, ಯಾವುದೇ ಒಂದು ಫೀಲ್ಡಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಮಾಡ್ತೀರಾ, ಯಾವುದೇ ಒಂದು ಬಿಸ್ನೆಸ್ ಫೀಲ್ಡ್ ತಗೊಂಡ್ರೆ ನೀವು, ಇಟ್ ಮೇ ಬಿ ಇ ಕಾಮರ್ಸ್ ಆರ್ ಇಟ್ ಕ್ಯಾನ್ ಬಿ ಎನಿ ಬಿಸ್ನೆಸ್ ಫರ್ಮ್ ವಿಚ್ ಈಸ್ ಮೇಕಿಂಗ್ ಎ ಪ್ರಾಫಿಟ್ ಇನ್ ನೋ ಟೈಮ್ಸ್. ಈ ಥರ ಯಾವುದೇ ಒಂದು ಬಿಸ್ನೆಸ್ ತೆಗೆದ್ರೆ ದೇ ಆರ್ ಇಂಪ್ಲಿಮೆಂಟಿಂಗ್ ಸಮ್ ಆಫ್ ದ ಟೆಕ್ನಾಲಜೀಸ್ ಆರ್ ಮೇಜರ್ ಆಫ್ ದ ಟೆಕ್ನಾಲಜೀಸ್ ವಿಚ್ ಆರ್ ಕಮಿಂಗ್ ಫ್ರಮ್ ಒನ್ ಆಫ್ ದ ರೀಸೆಂಟ್ ಟ್ರೆಂಡ್ಸ್ ಕಾಲ್ಡ್ ಆಸ್ ವಾಟ್ ಡೇಟಾ ಮೈನಿಂಗ್. ಸೊ ಈ ಡೇಟಾ ಮೈನಿಂಗ್ ಅಂದರೆ ಏನು, ಇದರಲ್ಲಿ ಏನಿದೆ, ಇದರಲ್ಲಿ ನಾವು ಏನು ಕಲಿಬೇಕು, ಇದರಿಂದ ನಮಗೇನು ಯೂಸ್ ಆಗುತ್ತೆ, ಅದನ್ನೆಲ್ಲ ಈ ಕ್ಲಾಸಲ್ಲಿ ಇವತ್ತು ನಾವು ಕಲಿಯೋಣಂತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಈಗ ನಮಗೆ ಬರ್ತಿರೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಏನು ಅಂದರೆ, ಡೇಟಾ ಮೈನಿಂಗ್ ಅಂದರೆ ಏನು, ದಟ್ ಈಸ್ ವಾಟ್ ಈಸ್ ಡೇಟಾ ಮೈನಿಂಗ್. ಸಿ ದಿಸ್ ಡೇಟಾ ಮೈನಿಂಗ್, it is one of the scientific technology which is touching the human life in multiple ways there. So in multiple ways ಹೇಗೆ ಟಚ್ ಆಗ್ತಿದೆ, ಇದರಲ್ಲಿ ಪ್ರಿಲಿಮಿನರಿ ಡೇಟಾ ಮೈನಿಂಗ್ ಅಂತ ಹೇಗೆ ಡಿಫೈನ್ ಮಾಡಬೇಕು ಅನ್ನೋದನ್ನು ನಾವೀಗ ಕಲಿಯೋಣ. ಸೊ ಅದರಲ್ಲಿ ಫಸ್ಟ್ ಡೆಫಿನೇಷನ್ ನಿಮಗೆ ನಾನು ಸ್ಲೈಡಲ್ಲಿ ಹಾಕ್ತಾ ಇದ್ದೀನಿ. ಇಟ್ಸ್ ವೆರಿ ಸಿಂಪಲ್ ಥಿಂಗ್. ಅದೇನಂತ ನೋಡೋಣ. ಸಿ ಡೆಫಿನೇಷನಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆ. ಈ 3 ಪಾರ್ಟ್ಸ್ನ ತಿಳ್ಕೊಂಡ್ಬಿಟ್ರೆ ದಿಸ್ ಇಸ್ ದ ಬೇಸಿಕ್ ಥಿಂಗ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ಡೇಟಾ ಮೈನಿಂಗ್ ದೇರ್. ಸೊ ಅದರಲ್ಲಿ ಮೊದಲನೇದೇನು ಅಂದರೆ, ಈ ಡೇಟಾ ಮೈನಿಂಗಲ್ಲಿ ಏನು ಮಾಡ್ತಾ ಇದ್ದೀವಿ, ವಾಟ್ ಐ ಆಮ್ ಡೂಯಿಂಗ್, ವಾಟ್ ಯು ಆರ್ ಡೂಯಿಂಗ್ ಆರ್ ವಾಟ್ ಡೇಟಾ ಮೈನರ್ ಈಸ್ ಡೂಯಿಂಗ್, ದೆನ್ ಈ ಈಸ್ ಡೂಯಿಂಗ್ ಆನ್ ವಾಟ್, ಯಾವ್ದ್ರಲ್ಲಿ ಈ ಕೆಲಸ ನಡೀತಾ ಇದೆ. ಮೂರನೇದು, ಇದು ಮಾಡಿದ್ರಿಂದ ಯೂಸ್ ಏನು ಅಂತ ಹೇಳಿ ನೋಡಿ. ಇದರಲ್ಲಿ ಫಸ್ಟ್ ಪಾರ್ಟ್ ಏನು ಹೇಳ್ತಾ ಇದೆ ಅಂದರೆ, ದಿಸ್ ಡೇಟಾ ಮೈನಿಂಗ್ ಇಟ್ಸ್ ಎ ಪ್ರಾಕ್ಟೀಸ್ ಆಫ್ ಸರ್ಚಿಂಗ್. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ವಿ ಆರ್ ಜಸ್ಟ್ ಮೈನಿಂಗ್ ದ ಡೇಟಾ ಆ್ಯಂಡ್ ವಿ ಆರ್ ಸರ್ಚಿಂಗ್ something very important there. ಸೊ ನಾವು ಇದು ಪ್ರಾಕ್ಟೀಸ್ ಮಾಡ್ತಿರೋ ಸರ್ಚಿಂಗ್ ಎಲ್ಲಿ ಅಂದರೆ, ಆನ್ ದ ಹ್ಯೂಜ್ ಅಮೌಂಟ್ ಆಫ್ ಕಂಪ್ಯೂಟರೈಸ್ ಡೇಟಾ. ಅಂದರೆ ನಮ್ಮ ಈ ಮೀಡಿಯಾದಲ್ಲಿ, ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ, ನಮ್ಮ ಇಂಟರ್ನೆಟ್ಟಲ್ಲಿ, ನಮ್ಮ ವೆಬ್ಬಲ್ಲಿ ನಮಗೇನೊಂದು ಪೆಟಾಬೈಟ್ಸು, ನ್ಯಾನೋಬೈಟ್ಸು, ಟ್ರಿಲಿಯನ್ಸ್ ಆಫ್ ಡೇಟಾ ಅವೈಲೇಬಲ್ ಇದೆ ಅಲ್ವಾ, ಆ ಡೇಟಾದಲ್ಲಿ ನಾವು ಮಾಡ್ತಿರೋ ಕೆಲಸ ಏನು, ಸರ್ಚಿಂಗ್. ಸೊ ಈ ಹ್ಯೂಜ್ ಅಮೌಂಟ್ ಆಫ್ ಡೇಟಾದಲ್ಲಿ ನಾವು ಸರ್ಚಿಂಗ್ ಮಾಡಿದ್ರಿಂದ ಯೂಸ್ ಏನು ಅಂದರೆ, ಯು ವಿಲ್ ಬಿ ಗೆಟಿಂಗ್ ಸಮ್ ವೆರಿ ಯೂಸ್ಫುಲ್ ಪ್ಯಾಟ್ರನ್ಸ್ ವಿಚ್ ಕ್ಯಾನ್ ಬಿ ಯೂಸ್ ಟು make more revenue, which can be used to make more high profit, or which can be used by anybody, that can be called as what, knowledge. So finally data mining andre nav ಏನು ಹೇಳ್ಬೋದು, it's a process of extracting the useful data which can also be called as what, knowledge. We can also define this data mining in different ways also. So like it is a process of analyzing the data from different perspectives, or we are doing the summarization of the data into some useful information, or this information, ಈ ಎಲ್ಲ ಇನ್ಫಾರ್ಮೇಷನ್ ತೆಗಿತಾ ಇದೀವಲ್ವ, ನಾಲೆಡ್ಜ್ ಅಂತ ಹೇಳಿ. ಇದ್ರ ಯೂಸ್ ಏನು ಅಂದರೆ, ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ತೊಗೊಂಡ್ರೆ, ಒನ್ ಈಸ್ ಇನ್ಕ್ರೀಸಿಂಗ್ ಯುವರ್ ರೆವಿನ್ಯೂ, ಸೆಕೆಂಡ್ ಒನ್ ಈಸ್ ರೆಡ್ಯೂಸಿಂಗ್ ಯುವರ್ ಲಾಸಸ್ ಆರ್ ರೆಡ್ಯೂಸಿಂಗ್ ಯುವರ್ ಎಕ್ಸ್ಪೆನ್ಸಸ್. ಈ ಎರಡನ್ನ ಒಂದು ಸೈಂಟಿಫಿಕ್ ಮೇಯಲ್ಲಿ ಯೂಸ್ ಮಾಡ್ತಿರೋ ಒಂದು ಅಪ್ರೋಚ್ ಯಾವುದು ಅಂದರೆ, ಇಟ್ಸ್ ನಥಿಂಗ್ ಬಟ್ ವಾಟ್, ಯುವರ್ ಡೇಟಾ ಮೈನಿಂಗ್. ಡೇಟಾ ಎಲ್ಲಿಂದ ಬರ್ತಾ ಇದೆ, ಇಂಟರ್ನೆಟ್ಟಿಂದ ಬರ್ಬೋದು, ಮೊಬೈಲಿಂದ ಬರ್ಬೋದು, ಆನ್ಲೈನ್ ಟ್ರಾನ್ಸಾಕ್ಷನ್ಸಿಂದ ಬರ್ಬೋದು. ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಒಂದು ಡೇಟಾ ಹಾಕ್ತಾ ಇದ್ದಾನೆ, ಅದನ್ನು ನಾವೇನು ಮಾಡ್ತಾ ಇದ್ದೀವಿ, ಒಂದು ಮೆಷಿನಿಗೆ ಹಾಕ್ತಾ ಇದ್ದೀವಿ, ಅಂದರೆ ನಮ್ಮ ಡೇಟಾ ಮೈನಿಂಗ್ ಅಪ್ರೋಚಿಗೆ ಹಾಕ್ತಿದ್ದೀವಿ. ಅದರಲ್ಲಿ ಬೇರೆ ಬೇರೆ ಸಿಂಬಲ್ಸ್ ಕಾಣ್ತಾ ಇದೆ ಅಲ್ವಾ. ಸೊ ಯು ವಿಲ್ ಫಾಲೋ ಡಿಫ್ರೆಂಟ್ ಡೇಟಾ ಮೈನಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಅಲ್ಗಾರಿದಮ್ಸ್ ದೇರ್. ಸೊ ಫೈನಲಿ ನಿಮಗೆ ಬರ್ತಿರೋದು ಏನು, ಲಾಸ್ಟಿಗೆ ಅಲ್ಲಿ ಇಬ್ಬರು ನೋಡಿ ಡೇಟಾ ಕಲೆಕ್ಟ್ ಮಾಡ್ತೀರಲ್ವಾ, ದಟ್ ಈಸ್ ನಥಿಂಗ್ ಬಟ್ ಯುವರ್ ವಾಟ್, ದ ನಾಲೆಡ್ಜ್ ಆರ್ ದ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ದೇರ್. ಸೊ ಈಗ ಈ ಪ್ರೋಸೆಸ್ನ ಏನು ಅಂತ ನಾವು ತಿಳ್ಕೊಂಡ್ವಿ. ಈಗ ನಮಗೇನು ಗೊತ್ತಾಗಬೇಕು ಅಂದರೆ, ಈ ಡೇಟಾ ಮೈನಿಂಗ್ನ ನಾವು ಯಾಕೆ ಕಲಿಬೇಕು, ಈ ಡೇಟಾ ಮೈನಿಂಗ್ನ ಈ ಪ್ರಪಂಚದಲ್ಲಿ ಯಾಕೆ ಮಾಡ್ತಿದ್ದಾರೆ, ಏನಾದ್ರು ತೊಂದರೆ ಇದೆಯಾ ಈ ಡೇಟಾ ಮೈನಿಂಗ್, ನಾನು ಕಲಿತಾ ಇದ್ದೀನಿ ಅಂದರೆ ಇದನ್ನೆಲ್ಲರೂ ಯೂಸ್ ಆಗತ್ತಾ ಅಂತೇಳಿ. ಸೊ ಆಬ್ವಿಯಸ್ಲಿ ಇದ್ರದ್ದು ಯು ಹ್ಯಾವ್ ಎ ವೆರಿ ಹ್ಯೂಜ್ ಇಂಪಾರ್ಟೆನ್ಸ್ ಆಫ್ ಇಟ್. ಸೊ ಫಸ್ಟ್ ಏನು ಅಂದರೆ, ಮುಂಚೆ ಡೇಟಾ ನಮ್ಮ ಹತ್ರ ಇದು ತುಂಬ ಕಡಿಮೆ ಇತ್ತು, ಆದರೆ ಇವತ್ತು ನಾವು ಒಂದೊಂದು ವ್ಯಕ್ತಿ ಹತ್ರ ಇರೋ ಡೇಟಾ ಯು ಕೆನಾಟ್ ಇಮ್ಯಾಜಿನ್ ವಾಟ್ ಇಟ್ ಈಸ್. ಸೊ ನೋಡಿ, ಒಂದು ಸಿಂಪಲ್, ಈಗ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಅದರಲ್ಲಿ 1 TB ಆಫ್ ಮೆಮೊರಿ ಸಿಗ್ತಾ ಇದೆ ನಿಮಗೆ. ಆ 1 TB
ಆಫ್ ಮೆಮೊರಿಯಲ್ಲಿ ನೀವು ಫೋಟೋಸ್ ಅಂತಲೇ ತೊಗೊಂಡ್ರೆ ನಿಮಗೆ ಯು ವಿಲ್ ಬಿ ಹ್ಯಾವಿಂಗ್ ಮೋರ್ ದೆನ್ ಲ್ಯಾಕ್ಸ್ ಟುಗೆದರ್ ಆಫ್ ಫೋಟೋಸ್. ಅದರಲ್ಲಿ ಒಂದು ಫೋಟೋ ತಕ್ಕೊಡಿ ಬೆಸ್ಟ್ ಇರೋದು ಅಂದರೆ ಒಂದು ಚಾಲೆಂಜ್ ಅಲ್ವಾ? ಅದೇ ಪ್ರಾಬ್ಲಮ್ ಆಗ್ತಿರೋದು. ಇವತ್ತು ಪ್ರಪಂಚದಲ್ಲಿ ಬೇಕಾದಷ್ಟು ಡೇಟಾ ಸಿಗ್ತಾ ಇದೆ, ಆದರೆ ಏನು ಡೇಟಾ ನನಗೆ ಬೇಕು ಆ ಟೈಮಿಗೆ ಸಿಗ್ತಿಲ್ಲ. ಸೊ ಹಾಗಾಗಿ ಇವತ್ತು ಡೇಟಾ 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 ಇಸ್ ದ ಬಸ್ ವರ್ಡ್ ದೇರ್. ಎವ್ರಿವೇರ್ ಯು ವಿಲ್ ಬಿ ಹರ್ಡಿಂಗ್ ಅಬೌಟ್ ಡೇಟಾ ಡೇಟಾ ಓನ್ಲಿ. ನಿಮಗೆ ಕನ್ನಡ ಒಂದೆರಡು ಮೂವೀಸು ನೋಡಿರ್ಬೇಕು. ಡೇಟಾ ಅಂದರೆ ಮನಿ, ಮುಂಚೆ ಟೈಮ್ ಅಂದರೆ ಮನಿ ಅಂತ ಹೇಳೋರು ಇವತ್ತು ಡೇಟಾ ಅಂದರೆ ಮನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈ ಡೇಟಾಲಿ ಏನಾಗ್ತಿದೆ, ಫಸ್ಟ್ ಏನು ಅಂದರೆ ಅದ್ರ ಸಿಕ್ಕಾಪಟ್ಟೆ ಡೇಟಾ ಇದೆ, ನನಗೆ ಆ ಡೇಟಾನ ಯೂಸ್ ಮಾಡೋಕ್ಕೆ ಬರ್ತಿಲ್ಲ. ನನ್ನ ಹತ್ರ ಸಿಕ್ಕಾಪಟ್ಟೆ ಡೇಟಾ ಇದೆ, ಅದರಲ್ಲಿ ನನಗೆ ಬೇಕಾಗಿರೋ ಡೇಟಾ ಯಾವುದಿಲ್ಲ ಅನ್ನೋದು ಗೊತ್ತಿಲ್ಲ. ನನ್ನ ಹತ್ರ ಡೇಟಾ ಇದೆ, ಆದರೆ ಅದನ್ನ ಡೇಟಾ ಹೇಗೆ ಹುಡುಕಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇದೆ. ಈ ಥರ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಏನು ಅಂದರೆ ನಿಮ್ಮ ಡೇಟಾ ಮೈನಿಂಗ್ ಅಪ್ರೋಚಸ್. Bytes of data, nano bytes of data is available. Even in your pocket you have huge amount of data there. ಮತ್ತು ಈ ಡೇಟಾ ಎಲ್ಲಿಂದ ಬರ್ತಾ ಇದೆ ಅಂದರೆ ಬಿಸ್ನೆಸ್ಸಿಂದ ಬರ್ತಿದೆ. ನೀವು ಮೋರಿಗೆ ಹೋಗ್ಬಿಟ್ಟು ಒಂದು ಟ್ರಾನ್ಸಾಕ್ಷನ್ ಮಾಡಿದ ತಕ್ಷಣ ಇಡೀ ನಿಮ್ಮ ಡೀಟೇಲ್ ಬಂದುಬಿಡುತ್ತೆ. ನೀವೆಲ್ಲರೂ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದೆ ಅಷ್ಟು ಡೇಟಾ ಸಿಕ್ಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದು ಬೇಕಾದಷ್ಟು ಡೇಟಾ ಸಿಗುತ್ತೆ. ಫೇಸ್ಬುಕ್ಕಿಗೆ ಹೋಗ್ಬೋದು, ಟ್ವಿಟರಿಗೆ ಹೋಗ್ಬೋದು, ಎನಿ ಸೋಷಿಯಲ್ ಮೀಡಿಯಾ ಯು ವಿಲ್ ಬಿ ಗೆಟಿಂಗ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾ. ಈ ಥರ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಹತ್ರ ತುಂಬ ಇದೆ, ಆದರೆ ಅದರಲ್ಲಿ ನನಗೆ ಬೇಕಾಗಿರೋ ಡೇಟಾ ನನಗೆ ಸಿಗ್ತಿಲ್ಲ. ದಟ್ ಈಸ್ ನಾಲೆಡ್ಜ್ ಇಸ್ ಮಿಸ್ಸಿಂಗ್. ಆ ನಾಲೆಡ್ಜ್ನ ಬರೋದಕ್ಕೆ ನನಗೊಂದು ನೀಡ್ ಇದೆ. ಆ ನಾಲೆಡ್ಜ್ ಐಡೆಂಟಿಫೈ ಮಾಡೋದು ನನಗೊಂದು ಮೇಜರ್ ನೀಡ್ ಆಗಿದೆ. ಹಾಗಾಗಿ ನೀವೊಂದು ಪ್ರಾವರ್ಬ್ ಕೇಳಿರ್ಬೋದು, ಸೊ ನೀಡ್ ಈಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್. ಹಾಗಾಗಿ ಈ ಡೇಟಾ ಮೈನಿಂಗ್ ಅನ್ನೋ ಟೆಕ್ನಿಕ್ ಏನಿದೆ ಈ ಪ್ರಪಂಚದಲ್ಲಿ ಇಟ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಈಗ ಈ ಡೇಟಾ ಮೈನಿಂಗ್ ಅಂದರೆ ಏನು, ಇದ್ರ ಏನು ಕೆಲಸ ಮಾಡ್ತಿದ್ದೀವಿ, ಇದು ಮಾಡಿದ್ರೆ ನಮಗೇನು ಯೂಸು, ಮತ್ತು ಈ ಡೇಟಾ ಮೈನಿಂಗ್ ಯಾಕೆ ಬೇಕು ಅನ್ನೋ ತಿಳ್ಕೊಂಡ್ವಿ. ಈಗ ಈ ಡೇಟಾ ಮೈನಿಂಗ್ ಇನ್ನೂ ಟೆಕ್ನಿಕ್ಸ್ ಕಲಿಯೋ ಮುಂಚೆ ಇದರ ಅಪ್ಲಿಕೇಶನ್ಸ್ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣಂತ. ಸೊ ಇವತ್ತು ನೌ ಡೇಸ್ ಇನ್ ದ ಮಾರ್ಕೆಟ್ ಯು ಡೋಂಟ್ ಫೈಂಡ್ ಎನಿ ಆಫ್ ದ ಫೀಲ್ಡ್ ವಿಚ್ ಇಸ್ ನಾಟ್ ಯೂಸಿಂಗ್ ಎ ಡೇಟಾ ಮೈನಿಂಗ್. ನೀವೊಂದು ಸ್ಮಾಲ್ ವೆಂಡರ್ ಶಾಪಿಂದ ಹಿಡ್ಕೊಂಡ್ಬಿಟ್ಟು ಒಂದು ದೊಡ್ಡ ಬಿಗ್ ಬಜಾರು, ದೊಡ್ಡ ಮಾಲು, ಯಾವುದೋ ಒಂದು ಕಮರ್ಷಿಯಲ್ ಮಾಲಿಗೆ ಹೋದರೂ ಎಲ್ಲ ಕಡೆಯೂ ಕೂಡ ಬಿಸ್ನೆಸ್ ಜಾಸ್ತಿ ಮಾಡೋದಕ್ಕೆ ನಿಮಗೇನಿದೆ, ಡೇಟಾ ಮೈನಿಂಗ್ ಇದೆ. ಇ ಕಾಮರ್ಸ್ ವೆಬ್ಸೈಟ್ಸ್ ದೇ ಆರ್ ಹೆವಿಲಿ ರಿಲೈಯಿಂಗ್ ಆನ್ ದಿಸ್ ಡೇಟಾ ಮೈನಿಂಗ್ ಟೆಕ್ನಿಕ್ಸ್. ಸಿ ನೋಡಿ, ಈಗ ಅಮೆಝಾನು, ಈ ಫ್ಲಿಪ್ಕಾರ್ಟ್ ಎಲ್ಲ ಇಷ್ಟೆಲ್ಲ ಬಿಸ್ನೆಸ್ ಮಾಡಿದೆ ಶಾರ್ಟ್ ಡ್ಯೂರೇಷನಲ್ಲಿ ಬಿಕಾಸ್ ಆಫ್ ಇಟ್ಸ್ ವಾಟ್ ಡೇಟಾ ಮೈನಿಂಗ್ ಟೆಕ್ನಿಕ್ಸ್ ದೇ ಹ್ಯಾವ್ ಬಿನ್ ಯೂಸ್ಡ್ ಇನ್ ದ ಬಿಸ್ನೆಸ್ ದೇರ್. ಸೊ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸಲ್ಲಿ, ಟೆಲಿಕಾಮ್ ಇಂಡಸ್ಟ್ರಿಯಲ್ಲಿ, ನಿಮ್ಮ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ, ನಿಮ್ಮ ಮತ್ತು ಇ ಬಿಸ್ನೆಸ್ಸಲ್ಲಿ, ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ಸಲ್ಲಿ, ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಡೇಟಾ ಮೈನಿಂಗ್ ಅಪ್ಲಿಕೇಶನ್ಸ್ ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ತನಕ ಡೇಟಾ ಮೈನಿಂಗ್ ಅಂದರೆ ಏನು, ಅದರ ಅಪ್ಲಿಕೇಶನ್ಸ್ ಏನು ಎಲ್ಲ ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮೀಟ್ ಮಾಡ್ತೀವಿ, ಏನು ಕಲಿತೀವಿ ಅನ್ನೋದನ್ನು ನೋಡೋಣ. ಸೊ ನೋಡಿ, ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಡೇಟಾ ಮೈನಿಂಗ್ ಅಲ್ಗೋರಿದಮ್ಸ್ ಯಾವ್ದು, ಇದು ಹೇಗೆ ಆಗುತ್ತೆ ಅನ್ನೋದನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡೋಣಂತೆ. ಸೊ ಬಿ ರೆಡಿ ಫಾರ್ ದ ಅಪ್ಕಮಿಂಗ್ ವೆರಿ ಇಂಟ್ರೆಸ್ಟಿಂಗ್ ಅಲ್ಗೋರಿದಮ್ಸ್ ಆಫ್ ಯುವರ್ ಡೇಟಾ ಮೈನಿಂಗ್. ನಾವು ಏನೇ ಕ್ವೆರೀಸ್ ಇದ್ರು ನೀವು ನನಗೆ ಕೇಳ್ಬೋದು. ಈಗ ನಾನು ನಿಮಗೆ ಬರೀ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂತ ಕರೆಯಲ್ಲ. ಐ ಗಿವ್ ಯು ಎ ನೇಮ್. ಐ ಕ್ಯಾನ್ ಕಾಲ್ ಯು ಆಸ್ ಮೈ ಬಡಿಂಗ್ ಡೇಟಾ ಮೈನರ್ಸ್. ಇಟ್ಸ್ ಒನ್ ಆಫ್ ದ ರಿಯಲಿ ವೆರಿ ನೈಸ್ ಪ್ರೊಫೆಷನ್ ವೇರ್ ಯು ಕ್ಯಾನ್ ಎಂಟರ್ ಆಫ್ಟರ್ ಯುವರ್ ಕೋರ್ಸಸ್ ದೇರ್. ಸೊ ಇದ್ರ ಜೊತೆಗೆ ಈ ಸೆಮಿಸ್ಟ್ರು ಈ ಮುಗಿಯೋ ತನಕ, ಈ ನಮ್ಮ ಕಂಪ್ಲೀಟ್ ಸಿಲೆಬಸ್ ಆಗೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಕ್ರಿಯೇಟ್ ಮೀ ಸಮ್ ಪ್ರಾಜೆಕ್ಟ್ಸ್ ಆನ್ ಯುವರ್ ಡೇಟಾ ಮೈನಿಂಗ್. ಸೊ ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಬಿ ರೆಡಿ ಫಾರ್ ದ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಲರ್ನಿಂಗ್.